ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವಾಮನೋ ಬುದ್ಧಿಧಾತಾ ಚ ದ್ರವ್ಯಸ್ಥೋ ವಾಮನಃ ಸ್ಮೃತಃ ವಾಮನಸ್ತಾರಕೋಭಾಭ್ಯಂ ವಾಮನಾಯ ನಮೋ ನಮಃ. ಭಾದ್ರಪದ ಶುಕ್ಲಪಕ್ಷದ ಏಕಾದಶಿ ಪಾರ್ಶ್ವ ಪರಿವರ್ತಿನಿ ವಾಮನ ಏಕಾದಶಿ ಎಂಬ ಹೆಸರುಗಳಿವೆ. ಇದನ್ನು ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಜಲಜೂಲಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ವ್ರತದ ಕುರಿತು ಬ್ರಹ್ಮವೈವರ್ತ ಪುರಾಣ ಯುಧಿಷ್ಠಿರ ಕೃಷ್ಣ ಸಂವಾದದಲ್ಲಿ ಹೇಳಲಾಗಿದೆ. ದೃಷ್ಟಾಂತ: ತ್ರೇತಾಯುಗದಲ್ಲಿ ಇದ್ದ ಬಲಿಚಕ್ರವರ್ತಿಯ ದೃಷ್ಟಾಂತ ಹೀಗಿದೆ. ಅಸುರ ವಂಶದ ಹಿರಣ್ಯಕಶಿಪುವಿನ ಮಗನಾಗಿ ಜನಿಸಿದ ಪ್ರಹ್ಲಾದರಾಜರ ಭಕ್ತಿಗೆ ಮೆಚ್ಚಿ ಭಗವಂತ ಶ್ರೀ ನೃಸಿಂಹನಾಗಿ ಕಂಬದಲ್ಲಿ ಅವತರಿಸಿದ. ಅದೇ ಅಸುರಿ ವಂಶದಲ್ಲಿ ಪ್ರಹ್ಲಾದರಾಜರ ಮಗನಾದ ವಿರೋಚನನ ಮಗನೇ ಬಲಿರಾಜ. ಆತನಿಗೆ ಇಂದ್ರಸೇನ ಎಂಬ ಹೆಸರು ಇತ್ತು. ಆತ ಒಮ್ಮೆ ದೇವಾಸುರ ಯುದ್ಧದಲ್ಲಿ ಇಂದ್ರನಿಂದ ಹತನಾದ. ಆದರೆ ಶುಕ್ರಾಚಾರ್ಯರ ಮೃತ ಸಂಜೀವಿನಿ ಮಂತ್ರದ ಪ್ರಭಾವದಿಂದ ಮರಳಿ ಪ್ರಾಣವನ್ನು ಪಡೆದ. ಮುಂದೆ ಬಲಿರಾಜ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿ ದೇವತೆಗಳನ್ನು ತನ್ನ ಪಿತೃಗಳನ್ನು ಮೆಚ್ಚಿಸಿದ. ಅಗ್ನಿದೇವರಿಂದ ರಥ, ಅಶ್ವ, ಧ್ವಜ, ಪತಾಕಗಳನ್ನು ಪಡೆದ. ತನ್ನ ಅಜ್ಜ ಪ್ರಹ್ಲಾದರಾಜರಿಂದ ದಿವ್ಯವಾದ ಧನಸ್ಸನ್ನು, ಅಕ್ಷಯವಾದ ಬಾಣತೋಣಿರಳಿಗಳನ್ನು ಪಡೆದ. ಮತ್ತೆ ದೇವಲೋಕದ ಮೇಲೆ ಯುದ್ಧಕ್ಕೆ ಸನ್ನದ್ಧನಾದ. ಸ್ವರ್ಗವನ್ನು ಜಯಿಸಿದ ಬಳಿಕ ನರ್ಮದಾ ತೀರದಲ್ಲಿ ಅಶ್ವಮೇಧ ಯಾಗ ಮಾಡಿ ಬ್ರಹ್ಮದೇವರಿಂದ ವರ ಪಡೆದ. ರಾಕ್ಷಸಿ ಜನ್ಮವಶಾತ್ ದೇವಾನುದೇವತೆಗಳಿಗೆ ಕಂಟಕಪ್ರಾಯನಾದ. ಜನ್ಮತಃ ರಾಕ್ಷಸಿ ಗುಣಗಳಿಂದ ಕೂಡಿದ ಬಲಿರಾಜ ವಿಷ್ಣು ನಿಂದೆ ಮಾಡಿ ತನ್ನ ಅಜ್ಜ ಪ್ರಹ್ಲಾದನಿಂದ ರಾಜ್ಯಭ್ರಷ್ಟನಾಗಿ ಪಾತಾಳಕ್ಕೆ ಬೀಳು ಎಂಬ ಶಾಪಗ್ರಸ್ತನಾದ. ಆತನ ಉಪಟಳ ತಡೆಯಲಾರದ ಸುರರು ಶೇಷಶಾಹಿಯಾದ ಭಗವಂತನ ಮೊರೆಹೊಕ್ಕರು. ಅವರ ರಕ್ಷಣೆಗಾಗಿ ಸ್ವತಃ ವಿಷ್ಣು ವಾಮನ ಅವತಾರನಾಗಿ ಬಲಿಯ ಎದುರಿಗೆ ಬಂದ. ದಾನಶೂರನಾಗಿದ್ದ ಬಲಿರಾಜನಿಗೆ 3 ಪಾದ ಭೂಮಿಯನ್ನು ದಾನವಾಗಿ ಬೇಡಿದ. ವಾಮನ ಅವತಾರಿ ಬ್ರಾಹ್ಮಣ ಬೇರಾರೂ ಅಲ್ಲ, ಭಗವಾನ್ ವಿಷ್ಣುವೇ ಆಗಿದ್ದಾನೆ. ಮೋಸ ಹೋಗದಿರು ಎಂದು ಬಲಿಗೆ ಶುಕ್ರಾಚಾರ್ಯರು ಎಚ್ಚರಿಸಿದರೂ ಅವರ ಮಾತನ್ನು ನಿರಾಕರಿಸಿದ. ದಾನವನ್ನು ವ್ರತದಂತೆ ಆಚರಿಸುತ್ತಿದ್ದ ಬಲಿರಾಜ 3 ಪಾದ ಭೂಮಿಯನ್ನು ದಾನವಾಗಿ ನೀಡಲು ಸಂಕಲ್ಪ ಮಾಡಿದ. ಆಗ ಪುಟ್ಟ ಬಾಲಕನಂತಿದ್ದ ವಾಮನಾವತಾರಿ ಶ್ರೀ ವಿಷ್ಣು ತ್ರಿವಿಕ್ರಮನಾಗಿ ಬೆಳೆದು ನಿಂತ. ಮೊದಲ ಪಾದ ಬಿಟ್ಟು ಸ್ವರ್ಗವನ್ನೇ ಕಬಳಿಸಿದ. 2ನೇ ಪಾದ ಬಿಟ್ಟು ಭೂಮಿಯನ್ನು ಆವರಿಸಿದ. 3ನೇ ಪಾದ ಎಲ್ಲಿಡಬೇಕು ಎಂದು ಬಲಿಯನ್ನೇ ಕೇಳಿದಾಗ ಕೊಟ್ಟ ಮಾತಿನಂತೆ ನಡೆಯಲು ಬಲಿರಾಜ ತನ್ನ ತಲೆಯನ್ನು ತೋರಿಸಿದ್ದೇ ತಡ ತ್ರಿವಿಕ್ರಮನಾದ ಶ್ರೀಮನ್ನಾರಾಯಣನು ರಾಕ್ಷಸರಾಜನನ್ನು ಪಾತಾಳ ಕಟ್ಟಿದ. ವಾಮನ ರೂಪಿ ತನ್ನ ನಿಜಭಕ್ತನಾದ ಬಲಿರಾಜನನ್ನು ರಾಕ್ಷಸ ಜನ್ಮದಿಂದ ಮುಕ್ತ ಮಾಡಿದ. ವಾಮನ ಅವತಾರದಿಂದ ಭೂಮಿಯ ಮೇಲಿನ ಭಕ್ತಜನರನ್ನು ರಾಕ್ಷಸರ ಕಾಟದಿಂದ ಪಾರು ಮಾಡಿದ. ಭಗವಂತನು ಭಕ್ತರಲ್ಲಿ ಇರುವ ಮನೋಗತ, ಸ್ವಭಾವಗತ ಹಾಗೂ ದುರ್ಜನರ ಸಹವಾಸ ದೋಷದಿಂದ ಉಂಟಾಗುವ ರಾಕ್ಷಸಿ ಗುಣಗಳನ್ನು ಪರಿಹರಿಸಿ ಸದ್ಗತಿ ಕೊಡುವನು. ಅದೇ ದಿನ ವಾಮನ ಅವತಾರವಾದ್ದರಿಂದ ವಾಮನ ಏಕಾದಶಿ ಎನ್ನುವರು. ಅಸುರ ರಾಜನಾಗಿದ್ದ ಬಲಿಚಕ್ರವರ್ತಿ 3 ಲೋಕದಲ್ಲಿಯೂ ತನ್ನ ಅಧಿಕಾರ ಸ್ಥಾಪಿಸಿದ್ದ. ಇದರಿಂದ ಸೃಷ್ಟಿ ವ್ಯವಸ್ಥೆಯಲ್ಲಿ ತೊಂದರೆಯಾಗುತ್ತಿತ್ತು. ಇಂದ್ರನಿಗೆ ಆತನ ರಾಜ್ಯ ವಾಪಸ್ಸು ಕೊಡಿಸಲು ಸೃಷ್ಟಿ ಸ್ಥಿತಿಲಯಕ್ಕೆ ಉಂಟಾದ ಅಡೆತಡೆ ನಿವಾರಣೆಗಾಗಿ ವಿಷ್ಣು ವಾಮನ ಅವತಾರ ಧರಿಸಿದ. ಬಲಿಚಕ್ರವರ್ತಿಯ ವಚನಬದ್ಧತೆ ಮತ್ತು ಭಕ್ತಿಗೆ ವಿಷ್ಣು ಮೆಚ್ಚುಗೆ ವ್ಯಕ್ತಪಡಿಸಿದ. ಬಲಿಗೆ ಪಾತಾಳ ಲೋಕದಲ್ಲಿ ರಾಜ್ಯಭಾರ ನಡೆಸಲು ತಿಳಿಸಿದ. ಹಾಗೆಯೇ ವಿಷ್ಣು ಚಾತುರ್ಮಾಸದಲ್ಲಿ ತನ್ನ ಒಂದು ರೂಪದಿಂದ ಕ್ಷೀರಸಾಗರದಲ್ಲಿ ಶಯನ ಮಾಡಿದರೆ ಮತ್ತೊಂದು ರೂಪ ಪಾತಾಳದಲ್ಲಿದ್ದು ಬಲಿಚಕ್ರವರ್ತಿಯ ರಾಜ್ಯ ಸಂರಕ್ಷಣೆ ಮಾಡುವುದಾಗಿ ಬರೆದಿತ್ತ. ಭಗವಂತನ ಕೃಪೆಯಿಂದ ಬಲಿರಾಜ ಚಿರಂಜೀವಿಯಾದ. ದೈತ್ಯೇಂದ್ರ ಕುಸಂಭೂತ ಯಜ್ಞದಾನ ಕ್ರಿಯಾರತ ಬಲೇ ತ್ವಾಂ ಶರಣಂ ಯಾಮಿ ದೀರ್ಘಾಯುಷ್ಯಂ
ಪ್ರಯಚ್ಛಮೆ ಎಂದು ಬಲಿರಾಜರನ್ನು ಸ್ತೋತ್ರ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ. ಇದೇ ದಿನ ಕ್ಷೀರಸಾಗರದಲ್ಲಿ ಮಲಗಿದ ವಿಷ್ಣುವು ಮಗ್ಗಲು ಬದಲಿಸುತ್ತಾನೆ. ಸೂರ್ಯನು ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಪೂರ್ಣವಾಗಿ ಹೊರಡುವುದರಿಂದ ಇದನ್ನು ಪಾರ್ಶ್ವ ಏಕಾದಶಿ ಎಂದು ಹೇಳುತ್ತಾರೆ. ಚಾತುರ್ಮಾಸದಲ್ಲಿ ಬರುವ ಈ ಏಕಾದಶಿ ಹೆಚ್ಚು ಮಹತ್ವವಿದೆ. ಈ ದಿನ ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡಬೇಕು. ಮಂದಿರದಲ್ಲಿ ಅಕ್ಕಿ ಮೊಸರು ದಾನ ಮಾಡಬೇಕು. ಈ ಏಕಾದಶಿ ಆಚರಣೆಯಿಂದ ಧನ, ಸಂಪತ್ತು, ವೈಭವ ಪ್ರಾಪ್ತಿಯಾಗುವುದು. ಕೇವಲ ಕತೆ ಕೇಳಿದರೂ ಸಹ ಜನ್ಮಾಂತರದ ಪಾಪ ಮುಕ್ತಿಯಾಗುವುದು. ವಾಮನ ರೂಪಿ ಭಗವಂತನ ಸ್ತೋತ್ರ ಮಾಡುವುದರಿಂದ ಜ್ಞಾನವೃದ್ಧಿಯಾಗುವುದು. ಆಯುಷ್ಯ ಆರೋಗ್ಯ ಸಿದ್ಧಿಸುವುದು. ಶ್ರೀಕೃಷ್ಣಾರ್ಪಣಮಸ್ತು. ಹಗಲಿನ ಸಮಯ ಕಡಿಮೆಯಾಗಿ ರಾತ್ರಿಯ ಸಮಯ ಹೆಚ್ಚಾಗುವ ಸೂಚನೆ ಕೊಡುವ ಏಕಾದಶಿಯೇ ಪರಿವರ್ತನೆ ಏಕಾದಶಿ. ಭಾದ್ರಪದ ಶುಕ್ಲ ದ್ವಾದಶಿ ದಧಿವಾಮನ ಜಯಂತಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ಅಂದರೆ ಗುರುವಾರ ವಾಮನ ಜಯಂತಿಯನ್ನು ಪ್ರತಿಯೊಬ್ಬರೂ ಅವಶ್ಯವಾಗಿ ಆಚರಣೆ ಮಾಡಬೇಕು. ಬೆಳಗ್ಗೆ ಎಚ್ಚರವಾದ ಕೂಡಲೇ ಹಾಸಿಗೆಯಲ್ಲಿ ಕುಳಿತು ಹೃದಯದಲ್ಲಿ ವಾಮನನನ್ನು ಧ್ಯಾನ ಮಾಡಬೇಕು. ದೇವೇಂದ್ರನು ಸ್ಥಾನಭ್ರಷ್ಟನಾದಾಗ, ಸಮಸ್ತ ಲೋಕವೇ ಸಂಪತ್ತನ್ನು ಕಳೆದುಕೊಂಡಾಗ, ತ್ರಿಲೋಕಗಳು ಅಸುರರ ಅಧೀನವಾದಾಗ, ಅದಿತಿ ದೇವಿಯ ಪಯೋವ್ರತಕ್ಕೆ ಒಲಿದ ಅವಳ ಗರ್ಭದಲ್ಲಿ ಕಶ್ಯಪ ಋಷಿಗಳಿಂದ ಧರೆಗಿಳಿದು ಬಂದವನೇ ವಾಮನ. ಕಮಂಡಲು, ಯಜ್ಞಸೂತ್ರ, ಶಿಖೆ, ಛತ್ರಿ ಇವುಗಳನ್ನು ಧರಿಸಿ ಯಜ್ಞೋಪವೀತವನ್ನು ಹಾಕಿಕೊಂಡು ಕೌಪೀನ ಹುಟ್ಟಿಕೊಂಡಿರುವ ಕೃಷ್ಣಾಂಜನವನ್ನು ಹೊದ್ದಿರುವ ವಾಮನನನ್ನು ಧ್ಯಾನ ಮಾಡಬೇಕು. ಬಲಗೈಯಲ್ಲಿ ಮೊಸರನ್ನು ಹಿಡಿದು ಎಡಗೈಯಲ್ಲಿ ಅಮೃತವನ್ನು ಹಿಡಿದು ನಿಂತಿರುವ, ನಮ್ಮೆಲ್ಲರ ದುಃಖವನ್ನು ಪರಿಹರಿಸುವ, ಬಂಗಾರದಂತೆ ಕಂಗೊಳಿಸುತ್ತಿರುವ ಪೂರ್ಣಚಂದ್ರನ ಕಾಂತಿಯಂತೆ ಕಾಂತಿಯುಳ್ಳ ಚಂದ್ರಮಂಡಲದಲ್ಲಿರುವ ಪದ್ಮಾಸನದಲ್ಲಿ ಕುಳಿತ ವಾಮನನ್ನು ಪುನಃ ಪುನಃ ಧ್ಯಾನ ಮಾಡಬೇಕು. ನಿನ್ನ ಸ್ಮರಣೆ, ಆರಾಧನೆ ನಿರಂತರ ನಡೆಯುವಂತೆ ಅನುಗ್ರಹಿಸು, ಉದ್ಧರಿಸು. ಹೀಗೆ ವಾಮನನ್ನು ಚಿಂತಿಸಿ ಎದ್ದೇಳಬೇಕು. ಚಾತುರ್ಮಾಸದಲ್ಲಿ ದಧಿವ್ರತವು ಮುಗಿದು ಕ್ಷೀರವ್ರತ ಪ್ರಾರಂಭವಾಗುವ ದಿವಸವಿದು. ಆದ್ದರಿಂದ ಮೊಸರನ್ನ, ಶ್ರೀಖಂಡವನ್ನು, ದಧಿ ಅನ್ನವನ್ನು ವಾಮನ ರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು. ಕ್ಷೀರವನ್ನು ಹಾಗೂ ಕ್ಷೀರದಿಂದ ಮಾಡಿದ ಪಾಯಸಾದಿಗಳ ನಿಷಿದ್ಧ. ಭೂಮಿಂತೆ ವಾಮನೋ ದದ್ಯಾತ್ ಎಂಬ ಪ್ರಾರ್ಥನೆಯಂತೆ ವಾಮನ ರೂಪಿಯಾದ ಭಗವಂತನೇ ಪ್ರತಿಯೊಬ್ಬರಿಗೂ ಭೂಮಿಯನ್ನು ನೀಡುತ್ತಾನೆ. ಭೂಮಿಯನ್ನು ಬಲಿಚಕ್ರವರ್ತಿಯಿಂದ ದಾನ ಪಡೆದ ವಾಮನ ರೂಪಿ ಭಗವಂತನ ಅಧೀನವಾಗಿದೆ ಮತ್ತು ಅವನಿಂದ ಸನ್ನಿಹಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.